ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇನ್ನುವರೆಗೂ ಏನು ಬರ್ತಾ ಇಲ್ಲಪ್ಪ ಅಂದಾಗ ಲಸ ಮತ್ತು ಮಸ ಲೆಕ್ಕಗಳನ್ನೇ ಅರ್ಥ ಆಗ್ತಾ ಇರಂಗಿಲ್ಲ. ಹಾಗಾದ್ರೆ ಲಸ ಮತ್ತು ಮಸ ಲೆಕ್ಕಗಳನ್ನ ಸುಲಭವಾಗಿ ಇದೇ ಒಂದೇ ಕ್ವೆಶ್ಚನ್ಸ್ ಇಟ್ಕೊಂಡು ನಾನು ಲಸ ಮತ್ತು ಮಸಾನ ಯಾವ ಥರ ಮಾಡಿ ತೋರಿಸ್ತೀನಿ ನೋಡ್ರಿ. ಸರ್ ಇಲ್ಲಿ 16 ಮತ್ತು 12 ಇದೆ. ಸರ್ ಫಸ್ಟ್ಗೆ ಇದರದ ಲಸಾನ ಕಂಡುಹಿಡಿದು ತೋರಿಸ್ತೀನಿ. ಲಸಾನ ಕಂಡುಹಿಡಿಬೇಕಾಗಿತ್ತಪ್ಪ ಅಂತಂದಾಗ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತಾವೆ. ಹಾಗಾದ್ರೆ ಇವೆರಡು ಒಂದೇ ಮಗ್ಗಿ ಒಳಗಡೆ ಯಾವ ಮಗ್ಗಿ ಒಳಗಡೆ ಬರ್ತಾವು ಅಂತ ಚೆಕ್ ಮಾಡ್ರಿ ಅಂತ ಹೇಳ್ತಾರೆ ನಿಮ್ಗೆ. ಹಾಗಾದ್ರೆ 16 ಮತ್ತು 12 ನಾಲ್ಕರ ಮಗ್ಗಿಯಾಗಿ ಬರ್ತಾವು. ಹೀಗಾಗಿ ನಾಲ್ಕರ ಮಗ್ಗಿ ಒಳಗಿಂದ ಸ್ಟಾರ್ಟ್ ಮಾಡಬೇಕು. ಇದನ್ನ ಫಸ್ಟ್ಗೆ ಈ ಥರ ಬರ್ಕೋಬೇಕು. 4ರ ಮಗ್ಗಿಗೆ 16 ಐತೆ ನೋಡ್ಕೋಬೇಕು. 4ರ ಮಗ್ಗಿಗೆ 16 ಅಂತ ಐತಿ. ಎಷ್ಟಲೇ 4 4 4 4 4 4 16 ಅಂತ ಕಿರ್ತೀರಿ. ಹಾಗಾದ್ರೆ 4 4ನೇ 16 ಅಂತಿರಲ್ಲ ಅದನ್ನ ಇಲ್ಲಿ ಬರ್ಕೋಬೇಕು. 4ರ ಮಗ್ಗಿಗೆ 12 ಐತಿ. 4 ಎಷ್ಟಲೇ 12 4 3 12. ಓಕೆ, ಇಷ್ಟು ಬರೀಬೇಕು. ಎಲ್ಲರೂ ಏನು ಹೇಳ್ತಾರೆ ಸ್ಕೂಲ್ನಾಗ ಒಂದು ಬರುತ್ತನ ಮಾಡಲೇಬೇಕಂತ ಹೇಳ್ತಾರೆ. ಒಂದು ಬರುತ್ತನ ಮಾಡುವ ಅವಶ್ಯಕತೆ ಇರಂಗಿಲ್ಲಪ್ಪಿ. ಯಾಕಂದ್ರೆ ನೀವು ಎಲ್ಲಾದರೂ ಭಿನ್ನರಾಶಿ ಸಂಕಲನ ವ್ಯವಕಲನ ಮಾಡ್ಬೇಕನಾಗ ಅಲ್ಲಿ ಲಸ ತಗಲು ಮಾಡಬೇಕಾಗಿರ್ತದೆ. ಸಾಕೀಗ ಇನ್ನು ನೆಕ್ಸ್ಟ್ ನೋಡ್ರಿ 4 ಮತ್ತು 3 ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ. 4 ಮತ್ತು ಯಾವುದೇ ಮಗ್ಗಿ ಒಳಗಡೆ ಹೋಗ್ಲಿಕ್ಕಪ್ಪ ಅಂದ್ರೆ ಇಲ್ಲಿದ್ದೇ ಗುಣಿಸ್ಬಿಡೋಕೆ ಕೂಡ 4 4ಲೆ 16 16 3ಲೆ ಎಷ್ಟಪ್ಪ ಅಂತ ಅಂದಾಗ 48. ಲಸ ಎಷ್ಟು ಬಂದ್ಬಿಡ್ತು ಈಗ 48. ಒಂದು ರೀತಿ ಈ ಥರ ಮಾಡೋದು ಓಕೆ. ಇದನ್ನೇ ನಾನು ಇನ್ನೊಂದು ಮೆಥಡ್ದಾಗ ಹೇಳ್ತೇನೆ. ಏನಪ್ಪ ಅಂದಾಗ ಇಲ್ಲಿ ಫಸ್ಟ್ಗೆ ನಾ ಎಷ್ಟರ ಲಸ ತೆಗಿ ಅಂತ ಹೇಳಿದೆ 16 ಮತ್ತು 12 ಲಸ ತೆಗಿ ಅಂತ ಹೇಳಿದೆ. ಇದ್ರ ಒಳಗಡೆ ದೊಡ್ಡ ಸಂಖ್ಯೆ ಯಾವುದು ಚೆಕ್ ಮಾಡಿರಿ. ಇದ್ರ ಒಳಗಡೆ ದೊಡ್ಡ ಸಂಖ್ಯೆ 16. ಅವಾಗ ನೀವೇನು ಮಾಡೋಕ್ಕಪ್ಪ ಅಂದಾಗ ಅದರ ಹಿಂದಿನ ಸಂಖ್ಯೆ 12 16ನ ಭಾಗ ಕಟ್ ಮಾಡ್ತದಂತ ಚೆಕ್ ಮಾಡ್ಬೇಕು. 12 16ನ ಭಾಗ ಕನ್ಸ್ ಮಾಡಲ್ಲ. ಹಾಗಾಗಿ 16 ಮಗ್ಗಿ ಮುಂದುವರಿಸ್ಬೇಕು. 16 1 16 16 32. ಅವಾಗ ನೋಡ್ರಿ 12 32 ಭಾಗ ಕಟ್ ಮಾಡ್ತದ ನೋಡ್ರಿ, ಅಲ್ಲಿ ಕೂಡ ಮಾಡಂಗಿಲ್ಲ. ಅವಾಗ ನೆಕ್ಸ್ಟ್ ಮತ್ತೆ ಮಗ್ಗಿ ಮುಂದುವರಿಸ್ರಿ. 16 1 16 16 32 16 3 48. ಅವಾಗ ಚೆಕ್ ಮಾಡಿರಿ 16 3 48 ಭಾಗ ಆಗ್ತದೆ. 12 4 48 ಭಾಗಾಕಾರ ಆಗ್ತದೆ. ಎರಡೂ ಸಂಖ್ಯೆಗಳು ಒಂದು ನಂಬರ್ನ ಭಾಗಾಕಾರ ಮಾಡ್ತಿತ್ತಪ್ಪ ಅಂತಂದಾಗ ಅದೇ ಅದರ ಲಸ ಆಗಿರ್ತದೆ ನೋಡ್ರಿ. ಲಸ 48 ಸಿಕ್ಬಿಡ್ತದೆ. ಇದು ಹೆಂಗಪ್ಪ ಅಂದಾಗ ಪ್ರಾಕ್ಟೀಸ್ ಮಾಡ್ಬೇಕು. ನಾವು ಪ್ರಾಕ್ಟೀಸ್ ಮಾಡಿದಾಗ ಇದು ಗೊತ್ತಾಗ್ತದೆ. ಹೌದಾ, ಲಸ ತೆಗೆದು ಈ ಥರ ಇದೇ ಸಂಖ್ಯೆ ಇಟ್ಕೊಂಡು 16 ಮತ್ತು 12 ಸರ್ ಮಸ ತೆಗೆದು ಹೇಳ್ರಿ ಅಂತಂದಾಗ ಮಸ ಅಂದಾಗ ಮತ್ತೆ ಕನ್ಫ್ಯೂಸ್ ಆಗ್ತಾ ಹುಡುಗರು ಏನೂ ಇಲ್ಲ. ಈ ಸದ್ ನೋಡ್ರಿ 4ರ ಮಗ್ಗಿಯಾಗಿ ಎರಡು ಸಂಖ್ಯೆ ಅದಾವು ನಿಮ್ಗೆ ಗೊತ್ತೈತಿ. ಈಗ ಆಲ್ರೆಡಿ ಲಸ ತೆಗ್ಯಾಗ 4ರ ಮಗ್ಗಿ ಅದೇ ಮಗ್ಗಿಲಿಂತ ತಗೋರಿ. 4 4ಲೆ 16 4 3ಲೆ 12. ಇನ್ನು 4 ಮತ್ತು 3 ಏನು ಹಾಕಂಗಿಲ್ಲಪ್ಪ ಅಂದಾಗ ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗಂಗಿಲ್ಲ. ಎರಡೂ ಮಗ್ಗಿ ಒಳಗಡೆ ಭಾಗ ಆಗ್ತಿತ್ತಪ್ಪ ಅಂದಾಗ ಅದನ್ನು ಇನ್ನೊಂದು ಸಂಖ್ಯೆಲಿಂತ ನಾನು ಮುಂದುವರಿಸ್ಬೇಕು. ಭಾಗ ಆಗ್ಲಿಕ್ಕಪ್ಪ ಅಂದಾಗ ಮುಗೀತು. ಇನ್ನು ಇಲ್ಲಿಷ್ಟೇ ಬಿಟ್ಟು ಬಿಡೋಕೆ ಲೆಕ್ಕ. ಇಲ್ಲಿ ಎಷ್ಟು ಬಂದೈತಲ್ಲ ಇದೇ ಮಸ ಆಗಿರ್ತೈತಿ. 16 ಮತ್ತು 12ರ ಮಸ ಎಷ್ಟಪ್ಪ ಅಂದಾಗ 4 ಆಗಿರ್ತದೆ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಈ ಉದಾಹರಣೆಗೆ ಈಗ 8 6 ತಂತಿಕೋ 8 6 ಯಾವ ಮಗ್ಗಿಯಾಗ ಬರ್ತಾವ್ರಿ 2ರ ಮಗ್ಗಿಯಾಗ ಬರ್ತಾವೆ. 2 4ಲೆ 8 2 3ಲೆ 6. ಇನ್ನು 4 ಮತ್ತು 3 ಯಾವ ಮಗ್ಗಿಯಾಗ ಬರ್ತಾವೆ ಬರೋದಿಲ್ಲ. ಹಾಗಾದ್ರೆ ಮಸ ಎಷ್ಟು 2. ಈ ಥರ ಅರ್ಥ ಮಾಡ್ಕೊಂಡು ಕಲಿಬೇಕಾಗ್ತದೆ. ಭಾಳ ಸುಲಭವಾಗಿ ಹೇಳ್ಕೊಡ್ತಿರ್ತೀವಿ. ಪೇಜ್ನ ಫಾಲೋ ಮಾಡಿಕೊಡ್ರಿ. ಧನ್ಯವಾದಗಳು ರೀ.